Good morning, students. Welcome to LMS, Department of Collegiate Education, Karnataka. ಹಿಂದಿನ ಕ್ಲಾಸಲ್ಲಿ ARR ಅಥವಾ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮೆಥಡ್ನ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ವಿ. 3 ಪ್ರಾಬ್ಲಮ್ಸ್ಗಳನ್ನ. ಈ ಒಂದು ಸೆಷನ್ನಲ್ಲಿ ಮಾಡರ್ನ್ ಮೆಥಡ್ಸ್ ಅಂದ್ರೆ ಹಿಂದಿನ ಸೆಷನ್ಗಳು ನಾವೇನು ಪ್ರೀವಿಯಸ್ 4 ಸೆಷನ್ಸ್ ಅಲ್ಲಿ we discussed about payback period method and accounting rate of return. Those two methods comes under traditional methods or non-discounting methods. ಇಲ್ಲಿಂದ ಆಚೆಗೆ ನಾವೇನು ಡಿಸ್ಕಸ್ ಮಾಡ್ತೀವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, IRR and profitability index. These three methods comes under modern methods or discounting methods. ಓಕೆ, ಈ ಸೆಷನ್ ಅಲ್ಲಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ NPV ಮೆಥಡ್ ವಿಚ್ ಕಮ್ಸ್ ಅಂಡರ್ ಮಾಡರ್ನ್ ಮೆಥಡ್ಸ್ ಅಥವಾ ಡಿಸ್ಕೌಂಟಿಂಗ್ ಮೆಥಡ್ಸ್ ಅಂತ ಹೇಳಿ ಕರಿತೀವಿ. ಫಸ್ಟ್ಲಿ ವಿಲ್ ಗೆಟ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದ ಮಾಡರ್ನ್ ಮೆಥಡ್ಸ್ ಆರ್. ಮಾಡರ್ನ್ ಮೆಥಡ್ಸ್ ಅಂತ ಯಾಕೆ ಕರಿತೀವಿ ನಾವು? ಈ ಮಾಡರ್ನ್ ಮೆಥಡ್ಸ್ ಗಳೇನಿದಾವೆ, ದೀಸ್ ಮಾಡರ್ನ್ ಮೆಥಡ್ಸ್ ಐ ಟೋಲ್ಡ್ ಯು, ಯಾವ್ದಾವ್ದು ಮಾಡರ್ನ್ ಮೆಥಡ್ಸ್ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್, IRR ಅಂದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. These three methods are called as modern methods of evaluating capital budgeting proposals. Okay, ಯಾಕೆ ಮಾಡರ್ನ್ ಮೆಥಡ್ಸ್ ಇದನ್ನ ನಾವು ಡಿಸ್ಕೌಂಟಿಂಗ್ ಮೆಥಡ್ಸ್ ಅಥವಾ ಮಾಡರ್ನ್ ಮೆಥಡ್ಸ್ ಅಂತ ಕರಿತೀವಪ್ಪ ಅಂತಂದ್ರೆ, ಈ ಮೂರು ಮೆಥಡ್ಗಳು ಕೂಡ these three methods recognizes the fact that the value of money received in future is less than the value of money received today. ಸೊ ನೀವೇನು ನಾಳೆ ₹1 ರಿಸೀವ್ ಮಾಡ್ಕೊಂತೀರಾ, ಅದರ ಬೆಲೆ ನಾವು ಇವತ್ತು ರಿಸೀವ್ ಮಾಡ್ಕೊಳ್ಳೋ ₹1ಗಿಂತ ಕಡಿಮೆ ಇರುತ್ತೆ ಯೂಶುವಲಿ. ಯಾಕಂದ್ರೆ ಡ್ಯೂ ಟು ಟೈಮ್, ಲ್ಯಾಪ್ಸ್ ಆಫ್ ಟೈಮ್ ಅಂಡ್ ಡ್ಯೂ ಟು ಇನ್ಫ್ಲೇಷನ್. ನಿಮ್ಗೆಲ್ಲ ಗೊತ್ತಿದೆ, ನೀವು ಚಿಕ್ಕ ಮಕ್ಳು ಇರ್ಬೇಕಂದಾಗೆಲ್ಲ ₹1 ಎಷ್ಟು ದುಡ್ಡು ಚಾಕ್ಲೇಟ್ ಕೊಡ್ತಿರೋ, ಎಷ್ಟು ಚಾಕ್ಲೇಟ್ ಸಿಗ್ತಿತ್ತು. ಇವಾಗ ನಿಮ್ಗೆ ₹1ಗೆಲ್ಲ ಬೆಲೆನೇ ಇಲ್ಲ, ರೈಟ್? ಹೌದಲ್ವಾ? ₹500ಗೂ ಬೆಲೆ ಇಲ್ಲ ಇವಾಗ. ದುಡ್ಡು ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಟೈಮ್ ಕಳೆದಂಗೆ ದುಡ್ಡಿನ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ್ದು ಮಾಡರ್ನ್ ಮೆಥಡ್ಸ್ ಗಳಿದಾವೆ ಅಥವಾ ಡಿಸ್ಕೌಂಟಿಂಗ್ ಮೆಥಡ್ಸ್ ಗಳಿದಾವೆ, ದೀಸ್ ಡಿಸ್ಕೌಂಟಿಂಗ್ ಮೆಥಡ್ಸ್ ಅಂದ್ರೆ NPV, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಈ ಎಲ್ಲಾ ಮೆಥಡ್ಗಳು ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಬೇಸ್ ಆಗಿಟ್ಕೊಂಡು ಅಥವಾ ಕನ್ಸಿಡರ್ ಮಾಡ್ತವೆ. ಓಕೆನಾ? ಸೊ ಈ ಸೆಷನ್ ಅಲ್ಲಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ is a kind of modern methods, ಅಥವಾ is a type of discounting methods, right? Okay. What exactly the net present value is? ಏನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದ್ರೆ, ಅದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಈಗ. ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ we going to calculate the present value of cash inflows in the beginning. ಮೊದಲು ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾವು ಆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸಮ್ ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ದ ಟೋಟಲ್ ಆಫ್ ಕ್ಯಾಶ್ ಔಟ್ಫ್ಲೋಸ್ ಇಂದ ಲೆಸ್ ಮಾಡ್ತೀವಿ. ನಮಗ್ ಬರುವಂತ ಅಮೌಂಟ್ ಏನಿದೆ, ಇಫ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಎಕ್ಸೀಡ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್, ದೆನ್ ದ ಪ್ರಾಜೆಕ್ಟ್ ವಿಲ್ ಬಿ ಅಕ್ಸೆಪ್ಟೆಡ್. ಓಕೆನಾ? ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಮೊದಲಿಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. Net present value is the difference between the total present value of future cash inflows and the total present value of future cash outflows. Net present value ಅಂತಂದ್ರೆ the total present values ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಯಾವ್ದಾವ ವರ್ಷಗಳಲ್ಲಿ ಒಂದನೇ ವರ್ಷ, 2ನೇ ವರ್ಷ, 3, 4, 5ನೇ ವರ್ಷದಲ್ಲಿ ರಿಸೀವ್ ಮಾಡ್ಕೊಳ್ಳುವಂತ ಅರ್ನಿಂಗ್ಸ್ ಅಥವಾ ಕ್ಯಾಶ್ ಇನ್ಫ್ಲೋಸ್ ಏನಿದೆ, those to be discounted to the present value. ಅದನ್ನ ನಾವೇನ್ ಮಾಡ್ಬೇಕು, ಇವತ್ತಿನ ಬೆಲೆಗೆ, ಇವತ್ತಿನ ವ್ಯಾಲ್ಯೂಗೆ ಡಿಸ್ಕೌಂಟ್ ಮಾಡಬೇಕಾಗುತ್ತೆ. ಆ ಡಿಸ್ಕೌಂಟಿಂಗ್ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ. ಓಕೆನಾ? PV ಫ್ಯಾಕ್ಟರ್ ಅಂತ ಕರಿತೀವಿ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಕ್ಯಾಶ್ ಇನ್ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡ್ತೀವಿ. ಡಿಸ್ಕೌಂಟ್ ಮಾಡಿದ್ಮೇಲೆ ನಮ್ಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಸಿಗುತ್ತೆ. ಈ ಟೋಟಲ್ ಅನ್ನ ಟೋಟಲ್ ಕ್ಯಾಶ್ ಔಟ್ಫ್ಲೋಸ್ಗೆ ಕಂಪೇರ್ ಮಾಡಿದ್ರೆ ಬರುವಂತ ಡಿಫ್ರೆನ್ಸ್ ಏನಿದೆ, ಆ ಡಿಫ್ರೆನ್ಸ್ಗೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಓಕೆ, ಈ ಮೆಥಡ್ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡುತ್ತೆ. ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಮಾಡೋದ್ರಿಂದಾನೇ ನಾವು ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಅಥವಾ ಫ್ಯೂಚರ್ ಕ್ಯಾಶ್ ಔಟ್ಫ್ಲೋಸ್ ಅನ್ನ
ಪ್ರೆಸೆಂಟ್ ವ್ಯಾಲ್ಯೂಗೆ ಡಿಸ್ಕೌಂಟ್ ಮಾಡ್ತೀವಿ. ಓಕೆನಾ? ಈಗ NPV ಮೆಥಡ್ ನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನೇನಂತ ನೋಡೋಣ. ದ ವೆರಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಇಸ್ ಅಸರ್ಟೈನ್ಮೆಂಟ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ದ ಕ್ಯಾಶ್ ಇನ್ಫ್ಲೋಸ್ ದಟ್ ದ ಪ್ರಾಜೆಕ್ಟ್ ಗೋಯಿಂಗ್ ಟು ಜನರೇಟ್ ಇನ್ ಅ ಫ್ಯೂಚರ್, ಬೇರೆ ಬೇರೆ ವರ್ಷಗಳಲ್ಲಿ ಅಥವಾ ಓವರ್ ಇಟ್ಸ್ ಲೈಫ್ ಟೈಮ್, ಕಂಪ್ಲೀಟ್ ಲೈಫ್ ಟೈಮ್ ಅಲ್ಲಿ ಏನೇನು ಅದು ಅರ್ನಿಂಗ್ಸ್ಗಳನ್ನ ಸಂಪಾದನೆ ಮಾಡುತ್ತೆ, ಆ ಅರ್ನಿಂಗ್ಸ್ಗಳನ್ನ ಅಥವಾ ಪ್ರಾಫಿಟ್ಸ್ ಅನ್ನ ಅಥವಾ ಕ್ಯಾಶ್ ಇನ್ಫ್ಲೋಸ್ ಅನ್ನ ವಿ ನೀಡ್ ಟು ಬ್ರಿಂಗ್ ಡೌನ್ ಟು ದಿ ಪ್ರೆಸೆಂಟ್ ವ್ಯಾಲ್ಯೂ. ಇವತ್ತಿನ ಬೆಲೆಗೆ ನಾವೇನ್ ಮಾಡ್ಬೇಕಾಗತ್ತೆ, ರೆಡ್ಯೂಸ್ ಮಾಡ್ಬೇಕಾಗತ್ತೆ ಯೂಸಿಂಗ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಕರಿತೀವಿ. ಆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅನ್ನ ಯೂಸ್ ಮಾಡಿಕೊಂಡು ನಾವು ಅದನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ರೆಡ್ಯೂಸ್ ಮಾಡ್ತೀವಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ನ ಒಂದು ಫೀಚರ್ ಏನಪ್ಪಾ ಅಂದ್ರೆ, ಮೊದಲನೇ ಫೀಚರು ಕ್ಯಾಶ್ ಇನ್ಫ್ಲೋಸ್ ನ ಪ್ರೆಸೆಂಟ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದು. ಅಂಡ್ ದ ಸೆಕೆಂಡ್ ಫೀಚರ್ ಈಸ್ ಡಿಸಿಷನ್ ರೂಲ್ ಅಥವಾ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಕ್ರೈಟೀರಿಯಾ. ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಹೇಗೆ ನಿರ್ಧಾರ ತಗೊಂತೀವಿ, ಒಂದು ಪ್ರಾಜೆಕ್ಟ್ ಅಥವಾ ಮೋರ್ ದನ್ ಒನ್ ಪ್ರಾಜೆಕ್ಟ್ ಇದೆ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಪ್ರಪೋಸಲ್ಸ್ ಇದಾವೆ, ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಇದಾವೆ ಅಂತಂದ್ರೆ ಹೇಗೆ ಸೆಲೆಕ್ಟ್ ಮಾಡಬೇಕು ಅಥವಾ ಸೆಲೆಕ್ಟ್ ಮಾಡೋದಾ ಬಿಡೋದಾ ಅಂತ ಹೇಗೆ ಡಿಸೈಡ್ ಮಾಡ್ತೀವಿ ಅನ್ನೋದನ್ನ ನಾವು ಡಿಸಿಷನ್ ರೂಲ್ ಅಥವಾ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಕ್ರೈಟೀರಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಡಿಸಿಷನ್ ರೂಲ್ ಏನಪ್ಪಾ ಅಂತಂದ್ರೆ, ಮೊದಲಿಗೆ ನಾನು ಹೇಳಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಫಸ್ಟ್ಲಿ ವಿ ಗೋಯಿಂಗ್ ಟು ಅಸರ್ಟೈನ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್. ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಸಮ್ ಟೋಟಲ್ ಅನ್ನು ಮಾಡ್ಕೋಬೇಕಾಗತ್ತೆ. ಟೋಟಲ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನು ಮಾಡ್ಕೊಂತೀವಿ ಅಟ್ ಪ್ರೆಸೆಂಟ್ ವ್ಯಾಲ್ಯೂ. ಈ ಒಂದು ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗೆ ಅಥವಾ ಟೋಟಲ್ ಆಫ್ ಕ್ಯಾಶ್ ಔಟ್ಫ್ಲೋಸ್ಗೆ ಕಂಪೇರ್ ಮಾಡ್ತೀವಿ. ಇಫ್ ದ ಟೋಟಲ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಆರ್ ಈಕ್ವಲ್ ಟು ಆರ್ ಮೋರ್ ದ್ಯಾನ್ ದ ಟೋಟಲ್ ಆಫ್ ಕ್ಯಾಶ್ ಔಟ್ಫ್ಲೋಸ್, ಆ ಒಂದು ಪ್ರಾಜೆಕ್ಟ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ಅರ್ಥ ಆಗ್ತಿದ್ಯಾ? ಯಾವ್ದಾದ್ರು ಪ್ರಾಜೆಕ್ಟಿನ ಕ್ಯಾಶ್ ಫ್ಲೋಗಳ ಪ್ರೆಸೆಂಟ್ ವ್ಯಾಲ್ಯೂನ ಟೋಟಲ್ಲು, ಕ್ಯಾಶ್ ಔಟ್ಫ್ಲೋನ ಕ್ಯಾಶ್ ಇನ್ಫ್ಲೋನ ಪ್ರೆಸೆಂಟ್ ವ್ಯಾಲ್ಯೂನ ಟೋಟಲ್ಲು, ಕ್ಯಾಶ್ ಔಟ್ಫ್ಲೋನ ಟೋಟಲ್ಗೆ ಸಮವಾಗಿದ್ರೆ ಅಥವಾ ಜಾಸ್ತಿ ಇದ್ರೆ ಆ ಪ್ರಾಜೆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ, ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡ್ತೀವಿ. ಓಕೆ, ಒಂದಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ ಇದ್ರೆ, ಇನ್ ಕೇಸ್ ಆಫ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್, the project or projects with higher net present value will be selected. Net present value ಅಂತಂದ್ರೆ the difference between total present values of cash inflows and total present values of cash outflows. ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋಗಳ ಟೋಟಲ್ ನಡುವಿನ ವ್ಯತ್ಯಾಸಕ್ಕೆ ನಾವೇನಂತ ಕರಿತೀವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಗಳಿದ್ದಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯಾವ ಪ್ರಾಜೆಕ್ಟ್ ಇಂದ ಜಾಸ್ತಿ ಇರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ, ಕಡಿಮೆ ಇದ್ರೆ ರಿಜೆಕ್ಟ್ ಮಾಡ್ತೀವಿ. ಒಂದೇ ಪ್ರಾಜೆಕ್ಟ್ ಇದೆ ಅಂತಂದ್ರೆ ಆ ಪ್ರಾಜೆಕ್ಟಿನ NPV ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಔಟ್ಫ್ಲೋಗೆ ಈಕ್ವಲ್ ಆಗಿದ್ರೆ ಅಥವಾ ಔಟ್ಫ್ಲೋಗಿಂತ ಜಾಸ್ತಿ ಇದ್ರೆ, ಓಕೆನಾ, ಸಾರಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಒಂದು ಪ್ರಾಜೆಕ್ಟ್ ಇರುವಂತ ಟೈಮಲ್ಲಿ ದ ಟೋಟಲ್ ಆಫ್ ಕ್ಯಾಶ್ ಇನ್ಫ್ಲೋಸ್, ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ಗೆ ಈಕ್ವಲ್ ಆಗಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದಾಗ ನಾವೇನ್ ಮಾಡ್ತೀವಿ, ಆ ಪ್ರಾಜೆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಔಟ್ಫ್ಲೋಗಿಂತ ಕಡಿಮೆ ಇತ್ತಂತಂದ್ರೆ ಆ ಒಂದು ಪ್ರಾಜೆಕ್ಟ್ ಅನ್ನ ರಿಜೆಕ್ಟ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಇಸ್ ದಿಸ್ ಮೆಥಡ್ ಟೇಕ್ಸ್ ಇನ್ ಟು ಅಕೌಂಟ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ನಾನು ನಿಮ್ಗೆ ಹೇಳಿದೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಏನು ಅಂತ. ದ ರುಪಿ ರಿಸೀವ್ಡ್ ಬೈ ಟುಮಾರೋ ಈಸ್ ಲೆಸ್ ದ್ಯಾನ್ ದ ರುಪಿ ರಿಸೀವ್ಡ್ ಟುಡೇ. ನಾಳೆ ನಾವು ರಿಸೀವ್ ಮಾಡುವಂತ ₹1 ಬೆಲೆ, ವ್ಯಾಲ್ಯೂ ಆಫ್ ರುಪಿ, ನಾಳೆ ಏನ್ ರಿಸೀವ್ ಮಾಡ್ತೀವಿ ಅದರ ವ್ಯಾಲ್ಯೂ ಇವತ್ತು ನಾವು ರಿಸೀವ್ ಮಾಡುವಂತಹ ₹1ಗಿಂತ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಓಕೆನಾ, ರೈಟ್? ಓಕೆ, ಈ ಒಂದು ಕಾನ್ಸೆಪ್ಟ್ ಏನಿದೆ ಟೈಮ್ ವ್ಯಾಲ್ಯೂ ಅಂತ ಏನ್ ಕರಿತೀವಿ ನಾವು, ಆ ಟೈಮ್ ವ್ಯಾಲ್ಯೂ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಎಲ್ಲಿ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ನಲ್ಲಿ. ನೆಕ್ಸ್ಟ್, ಅರ್ನಿಂಗ್ಸ್ ಓವರ್ ದ ಲೈಫ್ ಆಫ್ ಅಸೆಟ್ ಈಸ್ ಕನ್ಸಿಡರ್ಡ್. ಓಕೆ, ಹಿಂದಿನ ಎರಡು ಮೆಥಡ್ಗಳನ್ನ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಪೇಬ್ಯಾಕ್ ಪೀರಿಯಡ್ ಮೆಥಡ್ ಅಲ್ಲಿ ನಾವು ಎಂಟೈರ್ ಲೈಫ್ ಆಫ್ ದಿ ಅಸೆಟ್ ಅನ್ನ ನಾವು ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಯಾಕಂತಂದ್ರೆ ನಮ್ಗೆ
ರೀಇನ್ವೆಸ್ಟ್ಮೆಂಟ್ ಪೊಟೆನ್ಷಿಯಲ್ಗೆ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಪ್ರಾಜೆಕ್ಟ್ ಎಷ್ಟು ವರ್ಷಗಳಲ್ಲಿ ನಮ್ಮ ದುಡ್ಡನ್ನು ನಮ್ಗೆ ವಾಪಸ್ ಕೊಡುತ್ತೆ ಅಂತ ಮಾತ್ರ ನಾವು ಕನ್ಸಿಡರ್ ಮಾಡ್ತಿದ್ವಿ. ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಲ್ಲಿ ನಾವು ಅರ್ನಿಂಗ್ಸ್ ಓವರ್ ದ ಎಂಟೈರ್ ಲೈಫ್ ಆಫ್ ದಿ ಅಸೆಟ್ ಅಥವಾ ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ಮಾಡ್ತಿದ್ರು ಕೂಡ ಡಿಸ್ಕೌಂಟ್ ಮಾಡ್ತಿರ್ಲಿಲ್ಲ. ಬಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಒಂದು ಪ್ರಾಜೆಕ್ಟು ಇನ್ ಇಟ್ಸ್ ಎಂಟೈರ್ ವರ್ಕಿಂಗ್ ಲೈಫ್ ಅಥವಾ ಕಂಪ್ಲೀಟ್ ಆಗಿ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷದಲ್ಲಿ ಎಷ್ಟು ಅರ್ನಿಂಗ್ಸ್ಗಳನ್ನ ಸಂಪಾದನೆ ಮಾಡುತ್ತೋ ಅಥವಾ ಕ್ಯಾಶ್ ಫ್ಲೋಸ್ ಅನ್ನ ಜನರೇಟ್ ಮಾಡುತ್ತೋ ಅದೆಲ್ಲದನ್ನು ಕೂಡ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ, ಲೆಕ್ಕಕ್ಕೆ ತಗೊಂತೀವಿ. ಅಗೈನ್ those earnings will going to be discounted to the present value. ಓಕೆನಾ, ಡಿಸ್ಕೌಂಟ್ ಮಾಡಿಕೊಂಡು ಪ್ರೆಸೆಂಟ್ ವ್ಯಾಲ್ಯೂಗೆ ನಾವು ಕನ್ವರ್ಟ್ ಮಾಡ್ಕೊಂತೀವಿ. ಈ ನಾಲ್ಕು ಕೂಡ NPV ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಮೆರಿಟ್ಸ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅನ್ನ ತಿಳ್ಕೊಳ್ಳೋಣ. ಮೊದಲನೇ ಮೆರಿಟ್ ಏನಪ್ಪಾ ಅಂತಂದ್ರೆ ದಿಸ್ ಮೆಥಡ್ ರೆಕಗ್ನೈಸಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ, ಫ್ಯೂಚರ್ ಅಲ್ಲಿ ಒಂದು ಪ್ರಾಜೆಕ್ಟ್ ಜನರೇಟ್ ಮಾಡುವಂತ ಕ್ಯಾಶ್ ಇನ್ಫ್ಲೋಸ್ ಅನ್ನ ವಿ ವಿಲ್ ಡಿಸ್ಕೌಂಟ್ ಇಟ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ. ಓಕೆನಾ, ಪ್ರೆಸೆಂಟ್ ವ್ಯಾಲ್ಯೂಗೆ ಡಿಸ್ಕೌಂಟ್ ಮಾಡೋದ್ರಿಂದ ನಮಗೆ ಡಿಸಿಷನ್ ಮೇಕಿಂಗ್ ಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಓಕೆನಾ, ಗುಡ್ ಬೇಸಿಸ್ ಅನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಒಂದು ಮೆರಿಟ್ ಆಗಿದೆ. ಅಂಡ್ ಸೆಕೆಂಡ್ ಮೆರಿಟ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಏನಪ್ಪಾ ಅಂದ್ರೆ ಇಟ್ ಕನ್ಸಿಡರ್ಸ್ ದ ಟೋಟಲ್ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ದ ಪ್ರಪೋಸಲ್. ಅಂದ್ರೆ ಏನ್ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಜೆಕ್ಟ್ ಇದೆ ಅಥವಾ ಪ್ರಪೋಸಲ್ ಇದೆ, ಅದು ತನ್ನ ಎಂಟೈರ್ ಲೈಫ್ ಟೈಮ್ ಅಲ್ಲಿ ಎಷ್ಟು ಬೆನಿಫಿಟ್ ಗಳನ್ನ ಅಥವಾ ಅರ್ನಿಂಗ್ಸ್ ಅನ್ನ ಜನರೇಟ್ ಮಾಡುತ್ತೆ ಎಲ್ಲದನ್ನು ಕೂಡ ಈ ಒಂದು ಮೆಥಡ್ ಕನ್ಸಿಡರ್ ಮಾಡೋದ್ರಿಂದ ಈ ಮೆಥಡ್ ತುಂಬಾನೇ ಒಳ್ಳೆ ಮೆಥಡ್ ಅಂತ ಹೇಳ್ಬೋದು. ದಿಸ್ ಇಸ್ ಅನದರ್ ಮೆರಿಟ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. ಅಂದ್ರೆ ಅಸೆಟ್ ನ ಥ್ರೂ ಔಟ್ ಕಂಪ್ಲೀಟ್ ಲೈಫ್ ಅಲ್ಲಿ ಎಷ್ಟು ಪ್ರಾಫಿಟ್ ಅನ್ನ ಜನರೇಟ್ ಮಾಡುತ್ತೆ ಎಲ್ಲದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಪೇಬ್ಯಾಕ್ ಪೀರಿಯಡ್ ಮೆಥಡ್ ನಲ್ಲಿ ನಾವು ಬರೀ ಎಷ್ಟು ವರ್ಷದೊಳಗಡೆ ಅದು ನಮ್ಗೆ ರಿಟರ್ನ್ ಕೊಟ್ಬಿಡುತ್ತೆ ಅದನ್ನ ಮಾತ್ರ ಕನ್ಸಿಡರ್ ಲೆಕ್ಕಕ್ಕೆ ತಗೊಂತಿದ್ವಿ. ಬಟ್ ಈ ಮೆಥಡ್ ಹಾಗಲ್ಲ. ಒಂದು ಪ್ರಾಜೆಕ್ಟ್ ಇದೆ ಅಂತಂದ್ರೆ ಅದು 10 years ಆದ್ರೂ ಇರಲಿ, 15 years ಇರಲಿ ಅಥವಾ 50 years ಇರಲಿ, ಇನ್ ಇಟ್ಸ್ ಎಂಟೈರ್ ವರ್ಕಿಂಗ್ ಲೈಫ್ ಎಷ್ಟು ಅರ್ನಿಂಗ್ಸ್ ಅನ್ನ ಜನರೇಟ್ ಮಾಡುತ್ತೆ ಅಷ್ಟನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ವೈಲ್ ಕ್ಯಾಲ್ಕುಲೇಟಿಂಗ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ದ ನೆಕ್ಸ್ಟ್ ಮೆರಿಟ್ ಆಫ್ ದಿಸ್ ಮೆಥಡ್ ಈಸ್, ನೆಕ್ಸ್ಟ್ ಮೆರಿಟ್ ಏನಪ್ಪಾ ಅಂತಂದ್ರೆ ದಿಸ್ ಮೆಥಡ್ ಈಸ್ ಮೋರ್ ಸೈಂಟಿಫಿಕ್ ಅಂಡ್ ರಿಲಯಬಲ್ as it brings discounting concept into the calculation. ನೋಡಿ, ಈ ಮೆಥಡ್ ಡಿಸ್ಕೌಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಮ್ಗ ವರ್ಕಿಂಗ್ಸ್ ಅಲ್ಲಿ ತಗೊಂಡ್ಬರುತ್ತೆ. ಅಂದ್ರೆ ನಾವು ಯಾವಾಗ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಜೆಕ್ಟ್ಸ್ ಗಳನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅವಾಗ ಡಿಸ್ಕೌಂಟಿಂಗ್ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರುತ್ತೆ. ಡಿಸ್ಕೌಂಟಿಂಗ್ ಅಂದ್ರೆ ಏನು, ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ರೆಡ್ಯೂಸ್ ಮಾಡೋದು, ಇವತ್ತಿನ ಬೆಲೆಗೆ. ಓಕೆನಾ, ಮುಂದೆ ನಾವು ಯಾವತ್ತೋ ರಿಸೀವ್ ಮಾಡೋ ದುಡ್ಡಿನ ಬೆಲೆ ಇವತ್ತು ರಿಸೀವ್ ಮಾಡೋದಾದ್ರೆ ಎಷ್ಟಾಗತ್ತೆ. ಯಾಕೆ ಇವತ್ತಿಗೆ ನಾವು ಕನ್ವರ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಇವತ್ತು. ಇನ್ ದ ಪ್ರೆಸೆಂಟ್ ಇಯರ್ ಓನ್ಲಿ ವಿ ಗೋಯಿಂಗ್ ಟು ಇನ್ವೆಸ್ಟ್ ದ ಮನಿ, ರೈಟ್? ನಾವು ದುಡ್ಡು ಇನ್ವೆಸ್ಟ್ ಮಾಡೋದು ಇವತ್ತು ಅಥವಾ ಈ ವರ್ಷ. ಲಾಭ ಬರೋದು ಮುಂದೆ ಯಾವುದೋ ವರ್ಷಗಳಲ್ಲಿ ಬರುತ್ತೆ. ಮುಂದೆ ಯಾವುದೋ ವರ್ಷದಲ್ಲಿ ಬರುವಂತ ದುಡ್ಡಿನ ಬೆಲೆ ಇವತ್ತಿನ ಬೆಲೆಗೆ ನಾವು ಕನ್ವರ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೇಕು, ಕಂಪ್ಯಾರಿಸನ್ ಮಾಡಬೇಕು. ನಾವೆಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಲಾಭ ಬರುತ್ತೆ ಅಂತ, ಅಲ್ವಾ? ಅದಕ್ಕೆ ದಿಸ್ ಮೆಥಡ್ ಈಸ್ ಮೋರ್ ಸೈಂಟಿಫಿಕ್ ಕಂಪೇರ್ ಟು ಎನಿ ಅದರ್ ಮೆಥಡ್ಸ್. ನೆಕ್ಸ್ಟ್, it is the best method for selection of mutually exclusive projects. ಈಗ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಅಂದ್ರೆ ಏನಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಗಳನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಿ ಸೆಲೆಕ್ಷನ್ ಡಿಸಿಷನ್ ಅನ್ನ ಏನಾದ್ರು ಮಾಡ್ಬೇಕಂತಂದ್ರೆ ಉಳಿದ ಬೇರೆ ಮೆಥಡ್ ಗಳಿಗೆ ನಾವು ಕಂಪೇರ್ ಮಾಡ್ಕೊಂಡಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ತುಂಬಾನೇ ಸೂಟಬಲ್ ಆಗಿರುತ್ತೆ. ಅಂಡ್ ದ ನೆಕ್ಸ್ಟ್ ಮೆರಿಟ್ ಆಫ್ ದಿಸ್ ಮೆಥಡ್ ಈಸ್ ಇಟ್ ಹೆಲ್ಪ್ಸ್ ಟು ಅಚೀವ್ ದ ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್ಸ್ ವೆಲ್ತ್. ನೋಡಿ, ನಾವಿಲ್ಲಿ ಪ್ರಾಫಿಟ್ ಅನ್ನೇ ಬೇಸ್ ಆಗಿ ಇಟ್ಕೊಂತೀವಿ. ಓಕೆನಾ, ಪ್ರಾಫಿಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಅಗೇನ್ ವಿ ಗೋಯಿಂಗ್ ಟು ಡಿಸ್ಕೌಂಟ್ ದಿ ಪ್ರಾಫಿಟ್ಸ್ ಆರ್ ಅರ್ನಿಂಗ್ ಜನರೇಟೆಡ್ ಬೈ ದ ಕ್ಯಾಪಿಟಲ್ ಪ್ರಾಜೆಕ್ಟ್ ಟು ದಿ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂಗೆ ನಾವು ಡಿಸ್ಕೌಂಟ್ ಮಾಡಿ ರೆಡ್ಯೂಸ್ ಮಾಡ್ತೀವಿ. ಓಕೆನಾ, ಈ ರೆಡ್ಯೂಸ್ ಮಾಡಿ ನಾವು ಪ್ರಾಫಿಟ್ಸ್ ಅನ್ನ ಒಂದು ಸ್ಟ್ರಾಂಗ್ ಡಿಸಿಷನ್ ಅನ್ನ ತಗೊಳ್ಳೋದ್ರಿಂದ ಅಥವಾ ಒಳ್ಳೆ ಸೌಂಡ್ ಡಿಸಿಷನ್ಸ್ ಗಳನ್ನ ಮಾಡೋದ್ರಿಂದ ನಮ್ಗೆ ಅರ್ನಿಂಗ್ಸು ಮತ್ತೆ ಎಂಟೈರ್ ಲೈಫ್ ಆಫ್ ದ ಪ್ರಾಜೆಕ್ಟ್ ಎರಡನ್ನೂ ಕನ್ಸಿಡರ್ ಮಾಡ್ತೀವಿ. ಸೈಂಟಿಫಿಕ್ ಮೆಥಡ್ ಆಗಿದೆ ಇದು. ಇದು ಶೇರ್ ಹೋಲ್ಡರ್ಸ್ ನ ವೆಲ್ತ್ ಅನ್ನ ಮ್ಯಾಕ್ಸಿಮೈಟ್ ಮಾಡ್ಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಥವಾ ಆ ಒಂದು ಆಬ್ಜೆಕ್ಟಿವ್ ಅನ್ನ ರೀಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಮೆಥಡ್ ಈಸ್ ಗುಡ್ ಮೆಥಡ್ ಟು ಬಿ ಫಾಲೋಡ್. ಇದು ಮತ್ತೊಂದು ಮೆರಿಟ್ ಅಥವಾ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಡಿಮೆರಿಟ್ಸ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೋಡೋಣ. ಈ ಮೆಥಡ್ ಅಲ್ಲಿ ಏನೇನು ಡಿಮೆರಿಟ್ಸ್ ಇದೆ ಅಂತ. ಓಕೆ,
ಬೇರೆ ಕಂಪೇರ್ ಟು ಟ್ರೆಡಿಷನಲ್ ಮೆಥಡ್ಸ್ ಏನಿದಾವೆ, ಆ ಟ್ರೆಡಿಷನಲ್ ಮೆಥಡ್ಗಳು ಪೇಬ್ಯಾಕ್ ಪೀರಿಯಡ್ ಮತ್ತೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಇವೆರಡಕ್ಕೂ ಕಂಪೇರ್ ಮಾಡಿ ನೋಡೋದಾದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಇದೆಯಲ್ಲ, ಇದು ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕ್ಯಾಲ್ಕುಲೇಟ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಈ ಮೆಥಡ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಯಾಕಂದ್ರೆ ಇದು ಡಿಸ್ಕೌಂಟಿಂಗ್ ಕಾನ್ಸೆಪ್ಟ್ ಅನ್ನ ಒಳಗೊಂಡಿರೋದ್ರಿಂದ ಡಿಸ್ಕೌಂಟ್ ಮಾಡೋದೇ ನಮಗೆ ಪಿ ವಿ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡಿ ಡಿಸ್ಕೌಂಟ್ ಮಾಡೋದು ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ. ದಟ್ ಈಸ್ ವೈ ದಿಸ್ ಮೆಥಡ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇದು ಒನ್ ಆಫ್ ದ ಡಿಮೆರಿಟ್. ನೆಕ್ಸ್ಟ್, ಇಟ್ ನೀಡ್ಸ್ ದ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂಸ್ ವಿಚ್ ಈಸ್ ಮೋರ್ ಕಾಂಪ್ಲೆಕ್ಸ್. ಓಕೆ, ಈ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ನ ಕಂಡುಹಿಡಿಯೋದು ಇದೆಯಲ್ಲ, ಅದು ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಇದು ಒಂದು ಡಿಮೆರಿಟ್ ಅನ್ನ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಡಿಮೆರಿಟ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದ ಪ್ರಾಜೆಕ್ಟ್ಸ್ ಹ್ಯಾವಿಂಗ್ ಡಿಫರೆಂಟ್ ಎಫೆಕ್ಟಿವ್ ಲೈಫ್. ಓಕೆ, ಡಿಫರೆಂಟ್ ಎಫೆಕ್ಟಿವ್ ಲೈಫ್ಸ್ ಇದೆ ಅಂತ ಅನ್ಕೋಣ. ಓಕೆನಾ, ಆ ಒಂದು ಸಿಚುವೇಶನ್ ಅಲ್ಲಿ ಸೊ ಯಾಕೆ ಇದು ಪ್ರಾಜೆಕ್ಟ್ಗಳ ಲೈಫ್ ಅಥವಾ ಡಿಫ್ರೆಂಟ್ ಲೈಫ್ಸ್ ಇದ್ದಾಗ, ಅಂದ್ರೆ ಡ್ಯೂರೇಷನ್ ಆಫ್ ಅ ಪ್ರಾಜೆಕ್ಟ್ ಇಸ್ ಡಿಫ್ರೆಂಟ್, ಒಂದು ಪ್ರಾಜೆಕ್ಟ್ಗೂ ಇನ್ನೊಂದು ಪ್ರಾಜೆಕ್ಟ್ಗಳ ಡ್ಯೂರೇಷನ್ ಡಿಫ್ರೆಂಟ್ ಇದ್ದಾಗ ಅಥವಾ ಲೈಫ್ ಆಫ್ ದ ಪ್ರಾಜೆಕ್ಟ್ ಡಿಫ್ರೆಂಟ್ ಇದ್ದಾಗ ಈ ಮೆಥಡ್ ಅಷ್ಟು ಸೂಟಬಲ್ ಅಲ್ಲ. ಯಾಕಪ್ಪ ಅಂತಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ನಾವೇನ್ ಮಾಡ್ತೀವಿ, ನಮ್ಗೆ ಇಂಪಾರ್ಟೆಂಟ್ ಅರ್ನಿಂಗ್ಸ್. ಆ ಪ್ರಾಜೆಕ್ಟು ಕಂಪ್ಲೀಟ್ ಅದರ ಎಕ್ಸ್ಪೆಕ್ಟೆಡ್ ಲೈಫಲ್ಲಿ ಅಥವಾ ಎಕನಾಮಿಕ್ ಲೈಫಲ್ಲಿ ಎಷ್ಟು ಅರ್ನಿಂಗ್ ಅನ್ನ ಮಾಡುತ್ತೆ ಅಂತ ಲೆಕ್ಕ ಹಾಕ್ತೀವಿ. ಇನ್ ಕೇಸ್ ಯಾವ್ದಾದ್ರು ಪ್ರಾಜೆಕ್ಟ್ ಹೆಚ್ಚಿನ ವರ್ಷಗಳ ಲೈಫ್ ಅನ್ನ ಇಟ್ಕೊಂಡು ಹೆಚ್ಚು ಅರ್ನಿಂಗ್ಸ್ ಅನ್ನ ಮಾಡ್ತೀವಿ ಅಂತಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ನಾವು ಒಂದು ಪ್ರಾಜೆಕ್ಟ್ ಅನ್ನ ಸಜೆಸ್ಟ್ ಮಾಡ್ಬಿಡ್ಬೋದು. ಆದ್ರೆ ಪ್ರಾಜೆಕ್ಟ್ಸ್ ವಿತ್ ಲಾಂಗರ್ ಡ್ಯೂರೇಷನ್, ಓಕೆನಾ, ಮೆ ನಾಟ್ ಬಿ ಸೂಟಬಲ್, ಓಕೆನಾ, ಮೆ ನಾಟ್ ಬಿ ಸಜೆಸ್ಟಬಲ್ ಅಥವಾ ಅಡ್ವೈಸಬಲ್ ಟು ದ ಕಂಪನಿ. ಇಲ್ಲಿ ನಾವು ಕೆಲವೊಂದ್ಸಲ ರಾಂಗ್ ಡಿಸಿಷನ್ಸ್ ಗಳನ್ನ ಮಾಡೋ ತರ ಆಗ್ಬಿಡುತ್ತೆ. ಬೇರೆ ಬೇರೆ ಜೀವಿತಾವಧಿ ಅಥವಾ ಲೈಫ್ ಇರುವಂತ ಪ್ರಾಜೆಕ್ಟ್ಗಳು ಬಂದಾಗ ಈ ಮೆಥಡ್ ಅಷ್ಟೊಂದು ಚೆನ್ನಾಗಿ ಸೂಟಬಲ್ ಆಗಲ್ಲ. ಓಕೆ, ದ ಡಿಸೈರ್ಡ್ ರೇಟ್ ಆಫ್ ರಿಟರ್ನ್ ಮೇ ವೇರಿ ಫ್ರಮ್ ಟೈಮ್ ಟು ಟೈಮ್ ಡ್ಯೂ ಟು ಚೇಂಜಸ್ ಇನ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ನಾವು ಡಿಸೈರ್ಡ್ ರೇಟ್ ಆಫ್ ರಿಟರ್ನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಒಂದು ಡಿಸ್ಕೌಂಟ್ ರೇಟ್ ಏನಿದೆ, ಅಪ್ರೋಪ್ರಿಯೇಟ್ ಡಿಸ್ಕೌಂಟ್ ರೇಟ್ ಅಥವಾ ಡಿಸೈರ್ಡ್ ರೇಟ್ ಆಫ್ ರಿಟರ್ನ್ ಅಂತ ಏನ್ ಕರಿತೀವಿ, ಯೂಶುವಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗಿರುತ್ತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಕೆಲವೊಂದು ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಇಂದ ಚೇಂಜಸ್ ಆಗ್ತಿರೋ ಕಾರಣ ಅಥವಾ ಚೇಂಜಸ್ ಆಗ್ತಿರುತ್ತೆ. ಈ ಒಂದು ಕಾರಣದಿಂದಾಗಿ ಡಿಸೈರ್ಡ್ ರೇಟ್ ಆಫ್ ರಿಟರ್ನ್ ಅಥವಾ ನಾವೇನ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ, ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ನಾವು ರೆಡ್ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ರೇಟ್ ಅಥವಾ ಪರ್ಸೆಂಟೇಜ್ ಅದು ಚೇಂಜ್ ಆಗ್ತಿರುತ್ತೆ. ಆದ್ರಿಂದ ನಾವು ಡಿಸಿಷನ್ ಮೇಕಿಂಗ್ ಅಲ್ಲಿ ಈ ಒಂದು ಮೆಥಡ್ ಅನ್ನ ನಾವೇನಾದ್ರೂ ಫಾಲೋ ಮಾಡ್ಬೇಕಂದ್ರೆ ಇಟ್ ವಿಲ್ ಬಿ ಕಾಂಪ್ಲೆಕ್ಸ್. And the next demerit of this method is more emphasis is on net present values. Initial investment is not given due importance. Okay, ಇಲ್ಲೇನಪ್ಪ ಅಂತಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ. ಆದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡೋದಿಲ್ಲ. ಇದು ಮತ್ತೊಂದು ಡಿಮೆರಿಟ್ ಆಗಿದೆ. ಓಕೆ, ನೆಕ್ಸ್ಟ್ ನಾವು ಹೇಗೆ ಎನ್ ಪಿ ವಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಎನ್ ಪಿ ವಿ ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ. ದ ಕ್ಯಾಶ್ ಇನ್ಫ್ಲೋಸ್ ಆರ್ ಡಿಸ್ಕೌಂಟೆಡ್ ಯೂಸಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂಡ್ ದ ಡಿಸ್ಕೌಂಟಿಂಗ್ ಇಸ್ ಡನ್ ಬೈ ದ ಎಂಟಿಟೀಸ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಐ ಟೋಲ್ಡ್ ಯು, ಆ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ, ಆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಪರ್ಸೆಂಟೇಜು ಅದನ್ನ ಮೊದಲೇ ಕಂಪನಿಯವರು ಡಿಸೈಡ್ ಮಾಡಿರ್ತಾರೆ. ಇಷ್ಟು ಪರ್ಸೆಂಟ್, 10%, 8%, 12%, 13% ಅಂತ ಆ ಒಂದು ರೇಟ್ ನಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಡಿಸ್ಕೌಂಟಿಂಗ್ ಮಾಡ್ಬೇಕಾಗತ್ತೆ. ಡಿಸ್ಕೌಂಟಿಂಗ್ ಮಾಡಿದ್ಮೇಲೆ ವಿ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್. ಆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕಂಡಿಡ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್ ಇಂದ ಲೆಸ್ ಮಾಡ್ಬೇಕಾಗತ್ತೆ. ಸೊ ಎನ್ ಪಿ ವಿ ಇಸ್ ಈಕ್ವಲ್ ಟು present value of cash inflows minus present value of cash outflows. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತಿಲ್ಲ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ನಾವು ಲೆಕ್ಕಗಳನ್ನ ಮಾಡ್ಬೇಕಂದಾಗ ಪಿ ವಿ ಫ್ಯಾಕ್ಟರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಏನ್ ಕರಿತೀವಿ, ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಹೌ ಟು ಕ್ಯಾಲ್ಕುಲೇಟ್ ದಿಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತಂದ್ರೆ ಪಿ ವಿ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 1 divided by 1 plus R over N, where
ಆರ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆನಮ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್. ಎನ್ ಅನ್ನೋದು ನಂಬರ್ ಆಫ್ ಇಯರ್ಸ್ ಓವರ್ ವಿಚ್ ಡಿಸ್ಕೌಂಟಿಂಗ್ ಈಸ್ ಮೇಡ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ ಕೇಸ್ ಇಫ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 10% ಅಂತಂದ್ರೆ ಹೌ ಟು ಪುಟ್ ದಿಸ್ ಅಂತ ಹೆಂಗೆ ನಾವು ಈ ಫಾರ್ಮುಲಾಗ ಅಪ್ಲೈ ಮಾಡೋದು, ಕ್ಯಾಲ್ಕುಲೇಟರ್ ಹೇಗಪ್ಪ ಪರ್ಫಾರ್ಮ್ ಮಾಡೋದು ಅಂತಂದ್ರೆ, ಯೂಶುವಲಿ ನಿಮಗೆ ಆ ಒಂದು ಕರೆಂಟ್ ವ್ಯಾಲ್ಯೂ ಏನಿದೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ದು ಅದರ ನಿಮ್ಮ ಟೇಬಲ್ ಅನ್ನ ನೀವು ಯು ಕ್ಯಾನ್ ಟೇಕ್ ದಟ್ ಟು ದ ಎಕ್ಸಾಮಿನೇಷನ್ ಹಾಲ್. ನೀವು ತಗೊಂಡು ಹೋಗ್ಬೋದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಟೇಬಲ್ ಅನ್ನ. ಇನ್ ಕೇಸ್ ನೀವು ತಗೊಂಡು ಹೋಗಿಲ್ಲ ಅಂತಂದ್ರೆ ನೀವು ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಇನ್ ಯುವರ್ ಕ್ಯಾಲ್ಕುಲೇಟರ್ ಯೂಸಿಂಗ್ ಯುವರ್ ಕ್ಯಾಲ್ಕುಲೇಟರ್. ಹೇಗಪ್ಪ ಅಂತಂದ್ರೆ, ಇನ್ ಕೇಸ್ ವೇರ್ ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 10% ಅಂತ ಅನ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 10%. ಕ್ಯಾಲ್ಕುಲೇಟರ್ ಅಲ್ಲಿ ನಾವು ಅಪ್ಲೈ ಮಾಡೋದು ಹೇಗೆ ಮಾಡ್ಬೋದು, 1/1 ಪ್ಲಸ್ ಆರ್. ಆರ್ ಜಾಗದಲ್ಲಿ ನಾವು ಏನ್ ಮಾಡಬೇಕು, 10% ಹಾಕ್ಬೇಕು. 10% ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 0.1. 1 ಪ್ಲಸ್ 0.1 ಅಂದ್ರೆ 1.1 ಆಗುತ್ತೆ. 1/1 ಅನ್ನ ನೀವು 1/1 ಮಾಡಿ ಈಕ್ವಲ್ ಅನ್ನ ಓದಿದ್ರೆ ದ ಫಸ್ಟ್ ಇಯರ್ ನ ಡಿಸ್ಕೌಂಟಿಂಗ್ ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ ನೆಕ್ಸ್ಟ್ ಇಯರ್ದು 0.909 ಸಿಗುತ್ತೆ. ಮತ್ತೆ ಈಕ್ವಲ್ ಅನ್ನ ಪ್ರೆಸ್ ಮಾಡ್ತಾ ಹೋದ್ರೆ ಸಾಕು. ನೆಕ್ಸ್ಟ್ ಪ್ರೆಸ್ ಮಾಡಿದ್ರೆ ನಿಮ್ಗೆ 826, ನೆಕ್ಸ್ಟ್ 751683621 ಈ ತರ ಬರ್ತಾ ಹೋಗುತ್ತೆ ಅಟ್ 10%. ಅರ್ಥ ಆಗ್ತಿದ್ಯಾ? ಸೊ ನೀಡ್ ನಾಟ್ ಟು ವರಿ. ಪಿ ವಿ ಫ್ಯಾಕ್ಟರ್ ನ ಅವರೇ ಕೊಟ್ಟಿರ್ತಾರೆ ಯೂಶುವಲಿ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವೆಶನ್ ಜೊತೆಗೆ. ಇನ್ ಕೇಸ್ ಕೊಟ್ಟಿಲ್ಲ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಅದನ್ನ ಹೇಗೆ ಅಪ್ಲೈ ಮಾಡ್ಕೋಬೇಕು, 1 ಕಾಮನ್ ಹಂಗೆ ಇರುತ್ತೆ, ಡಿವೈಡೆಡ್ ಬೈ ಅಗೈನ್ 1 ಕೂಡ ಕಾಮನ್ ಇರುತ್ತೆ. ಆರ್ ಜಾಗದಲ್ಲಿ ನೀವು 10% ಇದ್ರೆ 0.1 ಹಾಕ್ಬೇಕು, 12% ಇದ್ರೆ 0.12 ಹಾಕ್ಬೇಕು, 20% ಇದ್ರೆ 0.2 ಹಾಕ್ತೀರಾ. ಈ ತರ ಹಾಕೊಂಡು ಕ್ಯಾಲ್ಕುಲೇಟರ್ ನಲ್ಲಿ ಜಸ್ಟ್ ಈಕ್ವಲ್ ಪ್ರೆಸ್ ಮಾಡ್ತಾ ಹೋದ್ರೆ ಸಾಕು, ಯು ವಿಲ್ ಗೆಟ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ಫಾರ್ ಪಿ ವಿ ಫ್ಯಾಕ್ಟರ್ಸ್. ಓಕೆ, ಇಲ್ಲಿಗೆ ನಾವು ಎನ್ ಪಿ ವಿ ಬಗ್ಗೆ, ಎನ್ ಪಿ ವಿ ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂದ್ರೆ ಏನು, ಅದರ ಫೀಚರ್ಸ್ ಏನೇನು, ಅಗೈನ್ ಅದರ ಮೆರಿಟ್ಸ್ ಯಾವ್ದ್ಯಾವ್ದು, ಅದರ ಡಿಮೆರಿಟ್ಸ್ ಯಾವ್ದ್ಯಾವ್ದು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪಿ ವಿ ಫ್ಯಾಕ್ಟರ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಮುಂದಿನ ಕ್ಲಾಸ್ ಅಲ್ಲಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಗ್ಗೆ ಲೆಕ್ಕಗಳನ್ನ ಪರ್ಫಾರ್ಮ್ ಮಾಡೋಣ. ಓಕೆ, ಈ ಲೆಕ್ಕಗಳನ್ನ ಪರ್ಫಾರ್ಮ್ ಮಾಡ್ಬೇಕಂದಾಗ ವಿ ಮಸ್ಟ್ ನೋ ದ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಕ್ರೈಟೀರಿಯಾ ಅಂಡರ್ ದಿಸ್ ಮೆಥಡ್. ನಾನು ನಿಮ್ಗೆ ಆಲ್ರೆಡಿ ಫೀಚರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದಾಗ ಹೇಳಿದ್ದೀನಿ. ಹೇಗೆ ನಾವು ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡುವಂತ ಡಿಸಿಷನ್ ಅಂತ ತಗೋತೀವಪ್ಪ ಈ ಒಂದು ಮೆಥಡ್ ಅಂಡರ್ ಅಲ್ಲಿ ಅಂತಂದ್ರೆ, ಇಫ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋಸ್ ಆರ್ ಮೋರ್ ದ್ಯಾನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋಸ್ ಇಟ್ ವುಡ್ ಬಿ ಅಕ್ಸೆಪ್ಟೆಡ್, ಇಫ್ ನಾಟ್ ಇಟ್ ವುಡ್ ಬಿ ರಿಜೆಕ್ಟೆಡ್. ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋಸ್ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋಸ್ಗೆ ಈಕ್ವಲ್ ಆಗಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಂತೀವಿ, ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡ್ತೀವಿ. ಇದು ಸಿಂಗಲ್ ಪ್ರಾಜೆಕ್ಟ್ ನ ವಿಚಾರದಲ್ಲಿ. ಇನ್ ಕೇಸ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಅಂಡ್ ಇನ್ ಕೇಸ್ ವೇರ್ there is more than one project iddaga, a project with higher net present value will be selected. Thank you.